सुहाने सफर का अब लीजिए आनंद। आपके लिए रोजाना बीजापुर से पुणे आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। स्वागत है आपका बी न्यूज नेशन में। मैं हूं आबिद हुसैन शेख। गरीबों की बस्ती उजाड़ने की साजिश बसनगौड़ा पाटिल पर, जिसकी जीत के लिए भगवान से रोज प्रार्थना की कि कुछ तो सहारा बने, अब वही एमएलए गरीबों का सहारा छीन रहा है। यह है वार्ड नंबर 34 शास्त्री नगर के स्लम निवासियों का बीजापुर के एमएलए बसनगौड़ा पाटिल पर गंभीर आरोप। अपने ये खास व्यक्ति स्थानीय निवासी मोहन कुलकर्णी के समर्थन में बसनगौड़ा सरकार से घोषित स्लम को दूसरा रंग देकर बसाई बस्ती उजाड़कर गरीबों को बेघर करने का षड्यंत्र करने का आरोप स्लम बोर्ड पालिका कमिश्नर सिटी एमएलए अधिकारियों पर लगाए वार्ड के कारपोरेटर अब्दुल रज़ाक होर्ती और स्लम निवासियों ने। इस विषय को लेकर जब कमिश्नर से बात की तो कानून के तहत काम करने की बात बताई कमिश्नर ने। क्या कानून वाले ही कानून का उल्लंघन करेंगे? क्या इन गरीबों को उनका अधिकार मिलेगा या सियासत कुछ और ही रंग देकर गरीबों के रंग भरी जिंदगी को बेरंग कर देगी, ये देखना बाकी है। ಅದಕ್ಕೆ ನೀವು ಹೇಳ್ಬಿಡ್ರಿ ಸರ್, ಈಗ ಮಾಡ್ತೀನಿ ಏನು ಏನಾಗಿರ್ತಾನೆ ನೀವು ಇತ್ತಂದ್ರೆ ನಾ ಯಾಕೆ ಮಾಡ್ತಿದ್ದೆ ಈಗಾಗಲೇ ಸರ್ ನೀವು ಹೋಗ್ಬಿಟ್ಟು ಇವತ್ತು ಹೋದರೆ ನಾವು ಇರ್ತೀವಿ ನಮ್ಮ ಜಾಗದಲ್ಲಿ ಕಟ್ತಾ ಇದ್ದೀವಿ. ಅದು ಯಾರಿಗೂ ಮನೆ ಇಲ್ಲದವರಿಗೆ ಅಲ್ಲ ಸ್ಲಮ್ ಡಿಕ್ಲೇರ್ ಮಾಡಿದ್ದಾರೆ. ಈಗ ಅವಾಗ ಯಾವ ಕಾನೂನು ಇತ್ತು, ಈಗ ಯಾವ ಕಾನೂನು ಇದೆ? ಅವಾಗ ನೀವು ಎಲ್ಲರೂ 5 ಮಂದಿ ಸಮಿತಿ ತೋರಿಸಿ ಸ್ಥಾನಿಕ ಚೌಕಾಶಿ ಮಾಡಬೇಕು. ಅವ್ರಿಗೆಲ್ಲರೂ ಎಸಿ ಅವರು, ಡಿಸಿ ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಎಲ್ಲರೂ ಮಾಡಬೇಕು. ಹಾಸ್ಪಿಟಲ್ ಮಾಡಿದ್ರು, ಅಪ್ರೂವ್ ಮಾಡಿದ್ರು, ಈಗ ಅನ್ಯಾಯದಿಂದ ಅನುಕೂಲ ಬರ್ತಿದ್ರು ಮಾಡ್ತಾರೆ. ಮಾಡಿಕೊಟ್ಟಿದ ನಂತರ ತಾವೆಲ್ಲರೂ ಕೂಡಿ ಮಹಾನಗರ ಪಾಲಿಕೆ ಒಳಗೆ ನಗರಸಭೆ ಒಳಗೆ ನೀವು ಎಲ್ಲ ಡ್ರಾವ್ ಮಾಡಬೇಕು, ಎಲ್ಲ ಇದು ಮಾಡಿಬಿಟ್ಟು ಸ್ಲಮ್ ಡಿಕ್ಲೇರ್ ಮಾಡಬೇಕು. ಆ ಸ್ಲಮ್ ಡಿಕ್ಲೇರ್ ಮಾಡಿಕೊಟ್ಟಿದ್ದು ಸ್ಲಮ್ ವತಿಯಿಂದ ಸುಮಾರು 130 ಮನೆಗಳನ್ನು ಶಾಂಕ್ಷನ್ ಆಗುತ್ತೆ. ಅವರಿಗೆ ಇದು ನಾವು 2009 ಸ್ಲಮ್ ಆಗಿದೆ ಅಂತ ತಾವು ಹೇಳೋದು ಕರೆಕ್ಟ್ ಇದೆ ಸರ್. ಬಟ್ ಅದು ಆವಾಗಲೇ ಕೂಡ ನಮ್ಮ ಅಪ್ರೂವ್ಡ್ 71 ಅಪ್ರೂವ್ಡ್ ಲೇಔಟ್ ಇರೋದ್ರಿಂದ ಅದು ಆವಾಗ ಓಪನ್ ಸ್ಪೇಸ್ ಕಮ್ ಗಾರ್ಡನ್ ಸರ್ ತಾವು ದಯಮಾಡಿ ನೀವು ಗೊತ್ತಿರಲಿ, ಆ ಏರಿಯಾನಾಗ ಇನ್ನೂವರೆಗೆ ಯಾವುದೇ ಇದು ಏನೇ ಆಗಿದ್ದು ಲೇಔಟ್ ಪ್ರಕಾರ ಲೇಔಟ್ ಆಗಿಲ್ಲ. ಅದು ನನಗೆ ಅಲ್ಲೇ ಹುಟ್ಟು ಅಲ್ಲೇ ಬೆಳೆದವದೀನಿ. ಈಗ ಮೇಲೆ ಆಗಿರ್ಬೇಕು ನಾನು ಏನ್ರಿ ಅದೇ ಏನೇನಾಗಿದ್ದೀನಿ ಅವ್ರಿಗೆ ತೆಗಿಯೋಂಥ ಇದು ಇಲ್ಲ. ಆ ಏರಿಯಾ ಪ್ರಕಾರ ಅವ್ರು ಎಲ್ಲೆಲ್ಲಿ ಲೇಔಟ್ ಅದ ಅದು ಎಲ್ಲಿ ಇದು ಆಗೈತೆ ಅಂತ ತೋರಿಸ್ಕೊಳ್ಳಿ. ಮೊದಲು 71, 72, 73, 74 ಸರ್ವೆ ನಂಬರ್ನಲ್ಲಿ ಅದು ಎಲ್ಲೆಲ್ಲಿ ಇದು ಆಗೈತಿ. 84ನ್ಯಾಗ ಅದು ಏನು ಎನೆ ಆಗೈತಿ, ಆ ಎನೆ ಒಳಗೆ ಅವಾಗ ಹ್ಯಾಂಗೆ ಇಸುವಾಗ ಪದ್ಧತಿ ಪ್ರಕಾರ ಮಾಡಿಲ್ಲ. ಅವ್ರ ಪದ್ಧತಿ ಪ್ರಕಾರ ಸಿಸಿ ಕೊಟ್ಟಿಲ್ಲ, ಪದ್ಧತಿ ಪ್ರಕಾರ ಅವ್ರು KDP ಮಾಡಿಲ್ಲ. ಮತ್ತು ಮಾಡಿಲ್ಲ ಅಂದ್ರೆ ಅದಕ್ಕೆ ಯಾವ ಕಾನೂನು ಅದ? ಕಾನೂನು ನೀವು ಮಾಡೋದನ್ನ ಬಂದ ಕಾನೂನು ಬಡೋದು ಬಂದು ನಾವು ಎಲ್ಲರೂ ಕೂಡಿ ಸ್ಲಮ್ ಘೋಷಣೆ ಮಾಡಿದ್ದು. ಒನ್ಸ್ ಇನ್ ಸ್ಲಮ್ ಘೋಷಣೆ ಮಾಡಿದ್ದಕ್ಕೆ ಅವ್ನು ತೆಗಿಲಾಕ ನಿಮ್ಗೆ ಅಧಿಕಾರ ಇರುವುದಿಲ್ಲ. ಆಮೇಲೆ ನೀವು ಆಸ್ತಿ ಕೊಟ್ಟಿದ ಮೇಲೆ ನೀವು ಮತ್ತೆ ಪುನಃ ನೀವು ತೆಗಿಲಾಕಂದ್ರೆ ನಿಮ್ಗೆ ಯಾಕೆ ತೆಗಿಲಾಕ ಬರ್ತೀವಿ? ನಿಮ್ದೇನು ಅಧಿಕಾರವಾಗಿಲ್ಲ, ನಾವು ಅಲ್ಲೇ ಇರ್ತೀವಿ. ನೀವು ನಮ್ಮ ಹೆಣದ ಮೇಲೆ JCB ಮಾಡಿಬೇಕು. ನೀವು ನಮ್ಮ ಹೆಣದ ಮೇಲೆ JCB ತೆಗಿಲ್ಲ. ಒಂದು ಕಡೆ ಪ್ರಧಾನಮಂತ್ರಿ ಹೇಳ್ತಾರ ಇದ್ದ ಜಗನಲ್ಲಿ ಅವರಿಗೆ ಘೋಷಣೆ ಮುಕ್ತ ಮಾಡೋದಕ್ಕೆ ಈ ಪ್ರಧಾನಮಂತ್ರಿ ಶಾಸಕವಾಗಿ ಬಂದ್ಕಿಸಿ ನೀವು ಮನೆ ತೆಗಿತೀನಂತಾನ. ಯಾವ ಬೇಸ್ ಮೇಲೆ ತೆಗಿತಾರ ಸರ್ ಇವರು? ಯಾವ ಬೇಸ್ ಮೇಲೆ ತೆಗಿತಾರ? ಎಲ್ಲ ಪ್ರಧಾನಮಂತ್ರಿ ಹೇಳಕತ್ತಾರ ಅವರಿಗೆ ಘೋಷಣೆ ಮುಕ್ತ ಮನೆ ಮಾಡ್ಬೇಕಂತ ಆವಾಸ್ ಯೋಜನೆ ಒಳಗೆ ಎಲ್ಲೇ ಜಾಗ ಐತಿ ಅಲ್ಲೇ ಮಾಡ್ಬೇಕಂತೈತಿ. ಮತ್ತೆ ಇಡೀ ಮತ್ತೆ ಇದ್ರಾಗ ಒಂದು ಕಾಯ್ದೆ ನಿಮ್ಮ ಬಿಜಾಪುರನಾಗ ಉಳ್ಕಿದ ಸ್ಲಮ್ ಒಂದು ಕಾಯ್ದೆ ಅದ. ನಿಮ್ಗೆ ಎಲ್ಲ ಸ್ಲಮ್ಗಳಿಗೆ ಎಲ್ಲಿಂದಲೇ ಮನೆ ಕಟ್ಟಾಕತ್ರಿ, ಇಲ್ಲಿ ಯಾಕೆ ಕಟ್ಟಾಕತ್ತಿಲ್ಲ? ಏನು ಇಂಟ್ರೆಸ್ಟ್ ನಿಂತಿದ್ರಾಗ? ಯಾವ ಏನು ಇಂಟ್ರೆಸ್ಟ್ ಎಲ್ಲ ಏರಿಯಾನಾಗ ನೀವು ಕಟ್ಟಾಕತ್ರಿ. ಆಮೇಲೆ ಕಾನೂನು ಪ್ರಕಾರ ಹೇಳಕತ್ರಿ. ಕಾನೂನು ಪ್ರಕಾರ ಒಂದು ಪ್ಲಾಟ್ಗೆ ಏನೇನೋ ಪರ್ಮಿಷನ್ ಕೇಳಕ್ ಬಂದ್ರೆ ಇದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತೊಂದರೆ ಅದ. ನೀವು ಅದು ಇದು ಇಲ್ಲತ್ತೀರಿ 30 ಫೂಟ್ ಗಾಡಿಗೆ ನೀವು ಕಟ್ಟಾಕತ್ತೀರಿ. ಅಲ್ಲಿ ಆ ಸ್ಲಮ್ ಅಧಿಕಾರಿಗೆ ಇಟ್ನೂ ಗೊತ್ತ
ಅವನಿಗೆ ಸ್ಲಮ್ ಬೋರ್ಡ್ ಇದು ಆಸ್ತಿ ಪ್ರಾಪರ್ಟಿ ಒಟ್ಟ ಬೋರ್ಡ್ ಏನು ಅಕೌಂಟ್ ಸರಪೇಟೆ ಅದ ಅದನ್ನೂ ಕಾನೂನು ಗೊತ್ತಿಲ್ಲ ಅಂತ ಅಧಿಕಾರಿ ಮೇಲೆ ಇದಾರ ಮತ್ತೆ ಈ ಪ್ರಕಾರ ನೀವು ಮಾಡ್ಯಾರ ನೀವು ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಆಮೇಲೆ ನೀವು ಅಲ್ಲಿ ಲೆಟರ್ ಬರ್ದಿರಿ ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಆವಾಜು आज बीजापुर में वार्ड नंबर 34 में शास्त्री नगर जो स्लम बोर्ड डिक्लेयर हो गया है उस सिलसिले से यहाँ पे लोग आकर धरना प्रदर्शन कर रहे हैं क्योंकि कुछ लोगों ने षड्यंत्र किया है कि यहाँ पे आकर ये स्लम बोर्ड निकालना चाहिए। यहाँ पे जो स्लम डिक्लेयर हुआ है ये स्लम को निकाल के वहाँ गार्डन बनाना सोच रहे हैं क्योंकि ये सब चीज़ें गलत काम कर रहे हैं। ये ऑफिसरों को दबाव डाल के यहाँ के लोकल एमएलए जो काम कर रहे हैं ये बिल्कुल गलत है। हम इस बात को खंडना करते हैं क्योंकि जबकि ये जो स्लम डिक्लेयर हुआ है तब क्या एमएलए सो गए थे क्या? तब क्या एमएलए उनके पास ये नहीं था क्या? वहाँ के लोग क्या कर रहे थे मालूम नहीं था। ये यहाँ पे आपको देखने को मिलता है कि ये हिंदू मुसलमान सब मिलकर वहाँ पे जो गरीब हैं उनकी एक जात होती है, ये गरीब लोगों की एक जात होती है। यहाँ पे कोई जात पात का मसला नहीं है। आप देख सकते हैं कि जितने लोग यहाँ पे हैं इन लोगों को निकालने का क्या मकसद है, इनका क्या इंटरेस्ट है। तो इन लोगों को जबकि प्रधानमंत्री बोल रहे हैं कि जिस जगह पे लोग हैं जहाँ झोपड़पट्टी है वहाँ पे झोपड़पट्टी मुक्त करके जो लोगों को मकान बनाना है ये उनके प्रधानमंत्री कर रहे हैं। मगर इनके एमएलए जिन प्रधानमंत्री बोल रहे हैं उनके एमएलए क्या कर रहे हैं, वहाँ गुड़सल को निकालना चाह रहे हैं। वहाँ पे निकाल के उनको क्या कुछ बनाना चाह रहे हैं ये समझ में नहीं आ रहा। और जिस तरह से इन लोगों के साथ में जबकि स्लम डिक्लेयर हुआ सरकार की है, स्लम डिक्लेयर करने वाली महानगर पालिका है, डीसी है, एसी है, तहसीलदार है, कमिश्नर है, ये सब मिलके वहाँ चौकसी करके जहाँ पे स्थानीय पंचनामा करके ये स्लम डिक्लेयर करते हैं। डिक्लेयर होकर 2008 में डिक्लेयर हो गया। आज इनको होश आ रही है कि इनको निकालना है। जबकि स्लम बोर्ड होने के बाद में स्लम बोर्ड से 130 मकानात के शनाख्ती पत्र जो परिचय पत्र किया जाता है उन लोगों को दिया गया है। उसके बाद उनको घर पट्टी भरी है, नल पट्टी भरी गई है और उनको इसके साथ साथ में जो स्लम बोर्ड बनाने के लिए 80 मकानात सैंक्शन हो चुके हैं। सैंक्शन होकर 2 बरस हो गए, अभी तक उसके मकानात नहीं बनाए। और वो बनाने के लिए जब ये कर रहे हैं का प्रोसेस में और स्लम बोर्ड डिपार्टमेंट से उनको ये दिया गया लेटर दिया गया कि वहाँ पे तुम लोगों के मकानात सैंक्शन है, तुम लोगों को पैसे भरना है। तो उसके पहले कंत जो हैं ये लोग पूरे लोग पैसे भर चुके हैं। जबकि उनके स्लम बोर्ड से जब आया लेटर आने के बाद पैसे भर चुके हैं। तो पैसे भरने के बाद कमिश्नर कैसे एक लेटर देने लगा है। आश्रय कमेटी के चेयरमैन एमएलए ही होते हैं, आश्रय कमेटी के मेंबर भी उनके ही लोग होते हैं। तो आश्रय कमेटी में डालने के आश्रय कमेटी में आश्रय योजना का करने का है, आश्रय कमेटी में स्लम बोर्ड को निकालने का उनका अधिकार नहीं है। स्लम बोर्ड जो डिक्लेयर हुआ है वो स्लम बोर्ड को काम करने के लिए उनका काम नहीं है, स्लम बोर्ड काम करता है जबकि उनको दिए हैं। इसीलिए यहाँ पे आज धरना प्रदर्शन करें और किसी सूरत में ये अगर वो काटने आए तो ये सब लोग अपनी जान देने का वादा कर रहे हैं। तो यहाँ पे आके अगर इन लोगों को 130 मकानात मतलब 130 परपंच बोले तो कम से कम यहाँ से 600-700 लोगों का भविष्य उनसे जुड़ा है। वो भविष्य जुड़ने के बाद इन लोगों के साथ 40 साल से 30 साल से 35 साल से लोग यहाँ बस रहे हैं, उनका काम धंधा चल रहा है, ये छोटी छोटी रोजी रोजगार करते हैं किसी के घर में। तो कायदा कानून तोड़ रहे कमिश्नर, कायदा कानून तोड़ रहे एमएलए, कायदा कानून तोड़ रहे स्लम बोर्ड डिपार्टमेंट और गरीबों को कायदा कानून की बात कर रहे हैं। तो जब तुम अंके क्या मुझे थे, जब क्या कमिश्नर के अंके मुझे थे तुम्हें, तो तुम्हें क्यों नहीं रोके काम को, तुम्हें क्यों नहीं रोके? एमएलए उनको निकालना चाह रहा है। उसके बाद में हमें जाकर घर को रिक्वेस्ट करे और इतने सब लोग जाके रिक्वेस्ट करे जबकि उनके इलेक्शन में ये लोग दृढ़ नमस्कार डाले, ये वो लोग हैं उनके इलेक्शन में उनको काम करे। सो लोगों को ये तरीका का तोहफा दे रहे हैं बसनगोड़ा, तो उनको समझना चाहिए। तो उन लोगों को ये समझना चाहिए कि किसे कैसे आदमी को चुने हैं, तो उनको मालूम होना चाहिए क्या कर रहे हैं करने का। तो
ये धरना प्रदर्शन उस वक्त रहेगा, धरना प्रदर्शन जब तक उनको काम नहीं मिलेगा। अभी वहाँ घर काम शुरू नहीं होगा तब तक ये धरना प्रदर्शन करेंगे। पूरे स्लम बोर्ड के जितने भी यूनियन हैं, उनके संगठन हैं, वो सब उनके पीछे लगेंगे। एक संगठन एक स्लम को अगर दिया तो बाकी के संगठन अगर नहीं उठे तो दूसरे स्लम को भी डिस्टर्ब करेंगे, तो वो लोग भी आएंगे। ये लोगों को जब तक न्याय नहीं मिलता ये लोग अपना प्रदर्शन करेंगे और उनका साथ देने के लिए हम भी तैयार हैं। हम उसके साथ करते रहेंगे। जो कानून की बात करते हैं वो कानून तोड़ने वाले हैं। ಶಾಸ್ತ್ರಿ ನಗರದಲ್ಲಿ काम को जाते हैं, किसी के घर में मेहनत को जाते हैं, कोई गिलाव काम करने जाता है, कोई टांगा चलाने जाता है, कोई अपने अपने तरीके से काम कर रहे हैं, ज़िंदगी बसर कर रहे हैं। उन लोगों की ज़िंदगी रूटने के लिए यहाँ पे एमएलए षड्यंत्र रच रहे हैं। वहाँ पे एक बदमाश मोहन कुलकर्णी बोल को है, वो कुलकर्णी की बात सुन के इन्होंने, वो डॉक्टर की बात सुन के इन्होंने एमएलए इसमें इंटरेस्ट लेके काम कर रहे हैं। वहाँ पे लोग इतने इत्मीनान से हैं, इतने आराम से हैं। इन लोगों को निकालने का जरिया क्या है? वहाँ पे जब तक ये लोग मकान नहीं बनाते तब तक ये लोगों को वहाँ से वही जगह पे उनको काम नहीं करते तब तक हम इसको छोड़ेंगे नहीं। इनके साथ रहेंगे, इनका अधिकार इनको दिलाएंगे। वहाँ कौन सी भी ताकत उनकी आनी दो। इससे पहले हम एमबी पाटिल साहब को भी बोल चुके हैं, उनको भी जाके एमएलए को भी बोल चुके हैं, एमएलए को भी रिक्वेस्ट कर चुके हैं कि तुम आओ, पूजा करो, बनाओ घर बोल के। तो वो भी नहीं चाह रहे, ये भी नहीं चाह रहे, इन लोगों को निकालना चाह रहे हैं। इनकी बात सुन के अधिकारी जिस तरह से काम कर रहे हैं, इनके लिए हम क्या करना है वो हम ही जानते हैं। कायदे कानून के मुताबिक से हम भी उनके लिए काम करेंगे। तो इन लोगों का अधिकार है, उन लोग वहाँ जहाँ बसे हैं वहाँ बसने दो, इन लोगों को इत्मीनान से रहने दो, इन लोगों को काम कर को अपनी ज़िंदगी बसर करने दो। इनके लोग जो सैंक्शन हुए हैं 130 मकान, कमिश्नर बोले कायदे कानून, अगर कायदे कानून तुम दिए तो तुम्हारे पास कायदे कानून कहाँ है? जबकि एक आदमी यहाँ पे परमिशन के लिए 30 बाय 40 का प्लाट लेके आता है, उनको आर्कियोलॉजिकल सर्वे ऑफ इंडिया का तुम्हें बात देकर उनको परमिशन नहीं दी जाती, जबकि लीगली बनाना चाहता है और लीगली पैसे भरना चाहता है तो उन लोगों को परमिशन नहीं दी जाती। जबकि तुम कमिश्नर खुद बैठ के कोर्ट दीवार के बाजू 50 फुट में बना रहे हैं और वो भी स्लम लोगों को बना रहे हैं। कब उनकी जान जाएगी, कब उनको तकलीफ होगा, उनका इसके ये नहीं है ना। तो वहाँ पे बनाओ। ये बस ये एमएलए साहब को ये क्यों नहीं मालूम हो रहा है कि स्लम से डिक्लेयर हुए पूरे मकानात पूरे एरिया में बने, तो यहाँ पे इनको क्या तकलीफ हो रही है? यहाँ पे कौन सा इनका इंटरेस्ट है? यहाँ पे किस वजह से ये काम ऐसा कर रहे हैं? ये अगर काटना है तो पूरे बीजापुर में क्या काटो, देखेंगे दम मचा। तो तुम्हारे पास ताकत है, तुम्हारे पास ये है तो जितने स्लम जहाँ बसे हैं वहाँ भी काटो, उनको काटने की ताकत है तुम्हारे पास। फिर ये लोगों को क्यों काट रहे हैं? फिर ये लोगों के साथ सौतेला व्यवहार क्यों कर रहे हैं? तो इस हालत में इनको निकालने की सोच रहे हैं। ये बहुत गलत काम कर रहे हैं और उनको मालूम होना चाहिए। जल्द से जल्द उनको ये बात को समझकर ये काम उनको वहाँ पे जहाँ है वहाँ बना के अगर देंगे तो हम उनके साथ रहेंगे, अगर नहीं देंगे तो उनके खिलाफ हम खड़े होकर हम काम करेंगे। ಮತ್ತು ಈಗ ಅಂತಂದ್ರೆ ಮನೆ ಕಿತ್ತ ನಾವು ಎಲ್ಲಿ ಹೋಗೋಣ್ರಿ ಹೇಳ್ರಿ ನೋಡ್ರಿ? ಹಾಂ, ನಾವು ಬಡ್ರಿ ಎಲ್ಲಿ ಹೋಗೋಣ್ರಿ? ಒಂದು ನ್ಯಾಯ ಬೇಕಲ್ರಿ ನಮಗೊಂದು. ಹಾಂ, ಈಗ 40 ವರ್ಷಗಟ್ಲೆ ನಿಮ್ಗೆ ಅಲ್ಲಿ ಗಾರ್ಡನ್ ಬೇಕಾಗಿಲ್ಲ, ಈಗ ಹೆಂಗೆ ಗಾರ್ಡನ್ ಬೇಕಾಯ್ತು ನಿಮ್ಗೆ? ಅಂದ್ರೆ ನೀವು ಪುಷರ್ ಜಾಸ್ತಿ ಸಿಕ್ಕತ್ತೆ ಗಾರ್ಡನ್ ಮಾಡ್ಕೋತೀರೇನು? ನಾವೆಲ್ಲಿ ಹೋಗೋದು ದುಡ್ಡು ತಿನ್ನೋರು? ನಾವು ಹೋಗೋದ್ರೆ ನಿಮ್ಗೆ ತಳ ಬೆಳಗಾಗೋದಿಲ್ಲ. ನಾವು ಹೋದಾಗೆ ನಿಮ್ದೆಲ್ಲ ಸ್ವಚ್ಛ ಮಕ್ಕಳಕ್ಕೆ ಗಾದಿ ಬೇಕಾಗ್ತದ, ನಿಮ್ಗೆಲ್ಲ ಅನುಕೂಲ ಇರ್ತದೆ. ಮತ್ತು ನಾವೇ ಹೋಗ್ಲಿ ಅಂದ್ರೆ ಬೂರ್ಸ್ ನಾರ್ತಿರ್ತೀರಿ, ಅದನ್ನ ವಿಚಾರ ಮಾಡ್ಕೋರಿ ನೀವು. ನಮ್ಮಂಥ ಏರಿಯಲ್ಲಿ ಅದತ್ತೆ, ನಿಮ್ಮಂಥ ಮನೆ ಸ್ವಚ್ಛ ಅದ, ನಮ್ಮಂಥ ಏರಿಯಲ್ಲಿ ಇರ್ಲಿಕ್ಕೆ ನಿಮ್ಮ ಮನೆ ಸ್ವಚ್ಛ ಇರ್ತಿದ್ದಿಲ್ಲ ಏನು? ಈಗ ನಾವು ಕಿತ್ತುಗಿಡಕ್ಕಿದ್ರಿ ನೀವು ಸೌಕ ಅಂದ್ರೆ ಎಮ್ಎಲ್ಎ ನಾವು ಓಟ್ ಹಾಕ್ಯೇವೆ, 1.5 ನಮ್ಸರ ಹಾಕ್ಯೇವೆ, 1.5 ನಮ್ಸರ ಎಮ್ಎಲ್ಎ ಬರ್ರಿ, ನಮ್ಮ ಎಮ್ಎಲ್ಎ ನಮ್ಮ ಊರು ಉದ್ದಾರ ಅಲ್ಲ ಅಂತೇಳಿ ಇದೇ ರೀ ಬಸನಗೌಡ ಎಮ್ಎಲ್ಎ ಅವರು. ಮತ್ತೆ ರೀ ಬಸವಣ್ಣ ಎಮ್ಎಲ್ಎ ಅವ್ರಿಗೆ ನಾವು ಓಟ್ ಹಾಕ್ಯವ್ರಿ, 10 ಸರಿ ಹೋಗ್ಯಾವ್ರಿ, ಒಂದೊಂದು ಸರಿ ಹೋಗ್ಯಾವ್ರಿ. ಬನ್ನಿ ಕೊಟ್ಟು ಅವ್ರಿಗೆ ಹೇಳಿ ಬಂದೇವಿ, ಸರ್ ನಮ್ದು ಉದ್ಘಾಟನೆ ಮಾಡಕ್ಕೆ ಬರ್ರಿ, ನಮ್ದು ಒಂದಿಟ್ಟು ಮಾಡಿರಿ ಸರ್ ಅಂತೇಳಿ ಹೇಳಿದೇವಿ. ನಮ್ಮ ಸೊಡು ಸಿಕ್ಕಾಗ ಬರ್ತೀನಿ ಅಂದ್ರೆ 1.5 ವರ್ಷ ಆಯ್ತಾರೆ ಸೊಡು ಸಿಕ್ಕಿಲ್ಲ, ಅವ್ರು ನಮ್ಮ ಕಡೆ ಬಂದಿಲ್ಲ. ನಮಗೆ ನಾವು ಬಡ್ರು ನಿಮ್ಗೆ ಓಟ್ ಹಾಕ್ಯಾವ್ರಿ ಸಾಹೇಬ್ರ, ದೌಳವ್ರು ಅಟ್ಟೆ ಓಟ್ ಹಾಕಿಲ್ಲ, ನಾವು ಬಡ್ರು ಹಾಕ್ಯಾವ ಓಟ್ ನಿಮಗೆ. ನಮ್ಮ ಒಣನವ್ರು 1.5 ಸರಿ ಹಾಕಿದ್ರು, ನಮ್ಮ ಎಮ್ಎಲ್ಎ ಅವ್ರು ನಮ್ದು ಏನು ಉದ್ಧಾರ ಮಾಡ್ತಾರೆ, ನಮ್ಮ ಬಡ್ರಿಗೆ ಒಂದು ಆಶ್ರಯ ಕೊಡ್ತಾರೆ ಅಂತ ನಾವು ಮಾಡೀವ್ರಿ. ಮತ್ತು ನಮಗೆ ನೀವು ಕಿತ್ತಿಗೆ ಹತ್ರ ಮತ್ತೆ ಏನ್ರಿ ಇದು ನ್ಯಾಯ ಐತೇನ್ರಿ ನಿಮ್ಮ ಹತ್ರ? ಇಲ್ಲ. ಅಟ್ಟು ಮೇಲೆ ಕಿತ್ತೋಗಿತ್ತೀನಿ ಅಂದ್ರೆ ನಾವು ಅಲ್ಲಿ ಮಕ್ಕೋತೀವ್ರಿ, ನಮ್ಮ ಮ್ಯಾಸ್ ಸಮಾಧಿ ಮಾಡೋಣ್ರಿ, ಬಡದ್ರ ತಂದು ಮಾಡಿ ಮೋಹನ. ಇವತ್ತು ನಮಗೆ ಅವ್ರು ಕಿತ್ತು ಹೋಗಿದ್ರೆ ತಿಳಿ ಒತ್ತಾಟ ನಮ್ಮ ಸತ್ತವ್ರು ಅಲ್ಲೇ ಹೋಗ್ಬೇಕು. ನಾವು ಹೋಗೋದಿಲ್ಲ, ನಾವು ನ್ಯಾಯ ಸಿಗೋವರೆಗೆ ಹೋಗೋದಿಲ್ಲ. ಸಲಂ ಬಾಡಿಯವರು ಬರಬೇಕು, ಮುನ್ಸಿಪಾಲಿಟಿ ಕಮಿಷನರು ಒಟ್ಟರು ಕೂಡ ನಮಗೆ ನ್ಯಾಯ ಕೊಡಬೇಕು. ಇವ್ರು ಒಟ್ಟರು ಕೂಡ ಒತ್ತಡ ಮಾಡ್ಬೇಕನ್ನೋದು ಒಂದು ಮೀಟಿಂಗ್ ಮಾಡಿಕೊಂಡು ನಮ್ಮನ್ನು ಕಿತ್ತೋಗೋ ಕೋಚಿಸಂದೊಳಗದಾರ. ನಾವು ಸಾಯ್ಲಕ್ಕೂ ಸಿದ್ಧವಾಗಿದ್ದೇವೆ. ಮೋಹನ್ ಕುಲಕರ್ಣಿಯರೇ ಸಾಕನಟ್ಟು ಬೆನ್ನ ಹತ್ತಾರ ಒಂದು ಹುಡುಗರಿಗೆ ಮನೆ ಮುಂದೆ ಹಾಯಿ ಕೊಡೋಲ್ಲ. ಅವ್ರ ಅಪ್ಪ ಸತ್ತಾಕ್ರ ನಮ್ಮ ಮಂದಿ ಹೋದಾಕ್ರ ಅವ್ರ ಅಪ್ಪನ ಹೆಣ ಸಿಂಗಾರ ಆಗ್ಯದ. ಇವತ್ತು ನಮ್ಮ ಮಂದಿ ಹೋಗಿ ಹೊರಗಿದ್ದ ಹೆಣ ಒಳಗೆ ಒಯ್ದು ಹಾಕ್ಯಾರ. ಇಟ್ಟೆಲ್ಲ ನಾವು ಮಾಡ್ಲಕ್ಕಾಗಿ ಈ ಪರಿಸ್ಥಿತಿ ಒಳಗೆ ನಮ್ಗೆ ಯಾಕೆ ತಂದಾರ? 30 ಮಂದಿ ಹೆಸರು ಇದಾಗ 30 ಮಂದಿ ಹೆಸರು ನಾವು ತಂದೇವು ನೋಡಿ, ಎಲ್ಲರೂ ಅದಾರ ನೋಡಿದ್ರ. ಎಷ್ಟು ನಮ್ಗೆ ಯಾವ ಪರಿಸ್ಥಿತಿ ಹೊಟ್ಟೆ ಬೆಂಕಿ ಬೀಳ್ತದ? ನಾವು ದುಡ್ಕೊಂಡು ಉಣ್ಣೋರು, ರೊಕ್ಕ ತುಂಬಿ 8 ತಿಂಗಳಾಯ್ತು ನಾವು.
ಇನ್ನೂವರೆಗೆ ಮನೆ ಕಟ್ಟೋ ವಿಚಾರ ಇಲ್ಲ, ಬರೇ ಬಾಯ್ಬೆಲ್ಲ ಕೊಡ್ತಾರ, ಗುಡ್ಡೆ ಬಡ್ಡೆ ಕಾದ್ರ ಇರ್ತಾರ ಅವ್ರು. ಬಡ್ಡಿ ಹಂಗ ತಂದೇವಿ, ಕೆಲಸ ಮಾಡೋರು ಬಲ್ಲೆ ಅವ್ರು ರೊಕ್ಕ ತೋತಾರ ಕಟ್ಟೈತಮ್ಮ. ಅವು ಮುನ್ಸಿಪಾಲ್ಟಿ ಬಂದು ಬಾಡಿಗೆ ಕಟ್ಲಕ್ ಬಂದ್ರೆ ಮುನ್ಸಿಪಾಲ್ಟಿ ಅವ್ರು ತುಂಬ್ಕೊಳ್ಳವಲ್ರಿ ನಮ್ಮದು. ಈಗ ಅವನು ಹಚ್ಚಿ ಕೊಟ್ಟಿವಿ ನಾವೀಗ. ಮತ್ತೆ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಬರ್ತದ ಅದು ಕೇಳ್ದ ಹಿಡಿದು ಶುಗರ್ BP ಬಂದದ ಈ ಸದ್ದ ನನಗೆ. ದವಾಖಾನೆ ತಿಂಗಳ 1000 ರೂಪಾಯಿ ದುಡ್ದು ಏನು ಕೊಡೋನು, ಹೊಟ್ಟೆಗೆ ಏನು ನಾವು ತಿನ್ನೋನು, ಮಕ್ಕಳ ಶಾಲೆ ಏನು ನಾವು ಕಲ್ಸ. ಇವ್ರಿಗೆ ನಾವು ಏನು ಅನ್ಯಾಯ ಮಾಡ್ಯಾವಿ ಅನ್ನೋದು ನಮಗೆ ಬೇಕು. ಇದಕ್ಕೆ ನಮ್ಮ ಮಂದಿ ತಗದ್ ಕೊಕ್ಕಾರಿ ಇವ್ರ ಬಲ್ಲೆ. ಇವ್ರಿಗೆ ಏನು ನಾವು ಅನ್ಯಾಯ ಮಾಡ್ಯಾವಿ, ಇವ್ರ ಮನೆ ಕಟ್ಟಿ ಮಶಾಣ ಮಾಡಲಿ, ಇವ್ರ ಮನೆ ಕಿಮ್ಮತ್ ಹೇಳಿ ನನ್ನ ಹಾಟೆ ಅವ ಮವನ್ ಕುಲಕರ್ಣಿ. ಇಟ್ಟು ಮಂದಿ ಹೆಸರದಾವ, ಈಗ ಇಟ್ಟು ಮಂದಿ ತಂದಾಕ್ರೆ ನಮ್ಮ ಹೊಟ್ಟೆ ಬೆಂಕಿ ಬಿದ್ದದ ಇವತ್ತು. ಒಟ್ಟರು ಹೇಳ್ತಾರ ನಮ್ದು ಏನೂ ತಪ್ಪಿಲ್ಲ, ಲಕ್ಷ್ಮೀಬಾಯಿ ನಮ್ದು ಏನೂ ತಪ್ಪಿಲ್ಲ. ಅವ ಒಂದು ಏನೋ ಹೇಳಿ ನಮ್ಗೆ ಸುಳ್ಳು ಹೆಸರು ಒಯ್ದಾನ ಮವನ್ ಕುಲಕರ್ಣಿ. ನಾವು ಅದ್ರಾಗ ಇಲ್ಲ. ಮವನ್ ಕುಲಕರ್ಣಿ ತಿಂಡಿ ಎತ್ತಿಲ್ಲ ಇವತ್ತು, ನಮ್ಮ ಇದ್ರ ಬಂದು ಮಾತಾಡಲಿ ಅವ ಮವನ್ ಕುಲಕರ್ಣಿ. ಅವನಿಗೆ ಬುದ್ಧಿ ಕಲಿಸ್ತೀವಿ ನಾವು. ಮವನ್ ಕುಲಕರ್ಣಿ ಅವ್ರ ಅಪ್ಪಗೆ ಅವ ಹುಟ್ಟಿದ್ದ, ಅವನ ತಾಯಿ ಹಾಲಿ ಅವ ಕುಡ್ದಿದ್ದ, ಅವ್ರ ಅಪ್ಪನ ಮಗನೇ ಆಗಿದ್ದ, ನಮ್ಮ ಎದುರು ಬರ್ಲಿ ಅವ. 121 ಎಕರೆ 11 ಗುಂಟೆ. ಇದು ಆ್ಯಕ್ಚುಲಿ ಬಯಲು ಜಾಗ. ಕರ್ನಾಟಕ ಪಬ್ಲಿಕ್ ಪಾರ್ಕ್ಸ್ ಆ್ಯಂಡ್ ಓಪನ್ ಪ್ಲೇಸಸ್ ಆ್ಯಕ್ಟ್ ಪ್ರಕಾರ ಅದು ಲಂಗ್ ಸ್ಪೇಸ್ ಆಗಿ ಬಿಡಬೇಕು ಅಲ್ಲಿಯ ನಿವಾಸಿಗಳಿಗೆ. ಸೊ ಇದು ಈಗಾಗಲೇ 2009ರಲ್ಲಿ ಸ್ಲಮ್ ಬೋರ್ಡ್ನಿಂದ ಸ್ಲಮ್ ಅಂತಲೂ ಕೂಡ ಡಿಕ್ಲೇರ್ ಆಗಿದೆ. ಈಗ ಸಾರ್ವಜನಿಕರು ಬಂದಿದ್ದಾರೆ ನನ್ನ ಹತ್ರ, ಏನಂತ ಹೇಳಿದರೆ ನೀವು ಸ್ಲಮ್ ಅಂತ 2009ರಲ್ಲಿ ಡಿಕ್ಲೇರ್ ಮಾಡಿದ್ದೀರಿ, ಈಗ ಮತ್ತೆ ನಮ್ಮನ್ನು ತೆಗಿಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿ. ನಾವು ಆಡಳಿತದ ವತಿಯಿಂದ ಏನಿದೆ ಕಾನೂನು ಪ್ರಕಾರನೇ ಕ್ರಮ ಕೈಗೊಳ್ತೀವಿ. ಯಾರಿಗೂ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ. ಯಾರಿಗೆ ಯಾವುದು ಸರಿ ಇದೆ ಅದನ್ನೇ ಮಾಡ್ತೀವಿ. ಯಾಕಂದರೆ ನಾವು ಕಾನೂನನ್ನು ಪರಿಶೀಲನೆ ಮಾಡಿಕೊಂಡೇ ಮಾಡಬೇಕು. ಈಗಾಗಲೇ ಏನಾಗಿದೆ, ಇನ್ನು ಏನಾಗ್ತದೆ, ಈಗಾಗಲೇ ಅಲ್ಲಿ ಜನ ಇದ್ದಾರೆ, ಯಾರಿಗೂ ಅನ್ಯಾಯ ಆಗೋದಿಲ್ಲ. ಬಟ್ ಕರೆಕ್ಟಾಗಿ ಏನಿದೆ ನ್ಯಾಯಯುತವಾಗಿ ನಿಯಮಬದ್ಧವಾಗಿಯೇ ಮಾಡ್ತೀವಿ. ಸೊ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು ಕಾನೂನನ್ನು ಪಾಲನೆ ಮಾಡಲಿಕ್ಕೆ, ಇದೇ ನಮಗೆ ವಿನಂತಿ. ಕಾನೂನು ಪಾಲನೆ ಮಾಡೋದ್ರಲ್ಲಿ ಯಾರ ಒತ್ತಡನೂ ಇಲ್ಲ. ಅದೆಲ್ಲ ಸುಮ್ಮನೆ ಸುಳ್ಳು ಆರೋಪಗಳು, ಯಾವುದೂ ಸರಿಯಲ್ಲ. ಕಾನೂನುಬದ್ಧವಾಗೇ ಮಾಡ್ತೀವಿ. ಹಾಂ, ಇಲ್ಲ ಅದೇ ಅದಕ್ಕೆ ಪರಿಶೀಲನೆ ಮಾಡು. ಅದು ಸ್ಲಮ್ ಬೋರ್ಡ್ನಿಂದ ಆಗ್ತಾ ಇದೆ. ಈಗ ನಮ್ಮಿಂದ ಏನಿದೆ ಅಂತ ಹೇಳಿದರೆ ಸ್ಲಮ್ ಬೋರ್ಡ್ ಆ ಟೈಮಲ್ಲಿ ಡಿಕ್ಲೇರ್ ಆಗಿದ್ದು ನಿಜ ಇದೆ. ಬಟ್ ಆ ನಂತರದ ಬೆಳವಣಿಗೆಗಳು ಅಥವಾ ಲಂಗ್ ಸ್ಪೇಸನ್ನು ಮಾಡಬೇಕಾಗಿದ್ದು ಕರ್ನಾಟಕ ಓಪನ್ ಪ್ಲೇಸಸ್ ಆ್ಯಂಡ್ ಪಾರ್ಕ್ಸ್ ಆ್ಯಂಡ್ ಫೀಲ್ಡ್ಸ್ ಆ್ಯಕ್ಟ್ ಅಂತಲೇ ಹೊಂದಿದೆ, ಇದರ ಸಲುವಾಗಿಯೇ ಹೊಂದಿದೆ. ಅದನ್ನು ಸಂರಕ್ಷಿಸಬೇಕಾಗಿದ್ದು ಕೂಡ ನಮ್ಮದು ಕರ್ತವ್ಯ ಇರ್ತದೆ. ಸೊ ಈ ರೀತಿ ನಾವು ಕೂಡ ನಡೆ ಮಾಡ್ಕೋಬೇಕು. ನಾವು ಕಾನೂನುಬದ್ಧವಾಗಿ ಮಾಡ್ತೀವಿ, ಯಾರಿಗೂ ಅನ್ಯಾಯ ಮಾಡಿಕೊಂಡು ಏನೂ ಯಾರಿಗೂ ಅನ್ಯಾಯನೂ ಮಾಡ್ತಾ ಇಲ್ಲ. ಕಾನೂನುಬದ್ಧವಾಗಿ ಎಲ್ಲರಿಗೂ ಸರಿ ಸಮಾನವಾಗಿ ಅದೇ ಎಲ್ಲ ಕಡೆನೂ ಮಾಡ್ತೀವಿ. ಈಗ ನಾವು ಮೊನ್ನೆ ಮೀನಾಕ್ಷಿ ಚೌಕ್ ತೆಗೆದಿದ್ದೀವಿ, ಹನುಮಾನ್ ನಗರದಲ್ಲಿ ತೆಗೆದಿದ್ದೀವಿ, ಎಲ್ಲನೂ ರಿಮೂವ್ ಮಾಡ್ತಾ ಇದ್ದೀವಿ. ಒಂದೊಂದೇ ಪ್ಲೇಸನ್ನು ಹಂತವಾಗಿ ಯಾವುದೇ ಗಾರ್ಡನ್ ಇರಲಿ ಅಥವಾ ಯಾವುದೇ ಓಪನ್ ಸ್ಪೇಸಸ್ ಇರಲಿ ಅದು ಪಬ್ಲಿಕ್ಕಿಗೆ ಬಿಡಬೇಕು ಅಂತಿದೆ. ಪಬ್ಲಿಕ್ಕಿಗೆ ಬಿಡ್ತೀವಿ. ಯಾವುದು ಯಾವುದು ಅಫಿಷಿಯಲಿ ಇರಲಿ ಅನ್ಅಫಿಷಿಯಲಿ ಇರಲಿ ಯಾವುದೇ ಇದ್ದರೂ ಕೂಡ ಅದನ್ನು ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿಕೊಂಡೇ ಕ್ರಮ ಕೈಗೊಳ್ತೀವಿ. ಹಾಗೆ ಏಕಾಏಕಿ ಯಾವುದೂ ಮಾಡೋದಿಲ್ಲ. ನಾವು ಸರ್ವೆ ಮಾಡ್ತೀವಿ, ಅವರಿಗೆ ನೋಟಿಸ್ ಕೊಡ್ತೀವಿ, ಎಲ್ಲನೂ ಕೂಡ ಪುನರ್ವಸತಿ ಕಲ್ಪಿಸಬೇಕು. ಸಾಕಷ್ಟು ವಿಷಯಗಳಿದೆ, ಮಾಡಿಕೊಂಡು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಮಾಡ್ತೀವಿ. ನನ್ನ ಹೆಸರು ಲಕ್ಷ್ಮೀಬಾಯಿ. ಮಾಡೋಣತ್ತ ಸಾಹೇಬ್ ಹೇಳ್ತಾರೆ. ಈಗ ಅವ್ರು ಬಾಕಿನೂ ಮನೆ ಇದು ಮಾಡ್ಬೇಕಾಗ್ತೈತಿ. ಅವರು ಜಿಲ್ಲಾಧಿಕಾರಿಗೆ ಮಾತಾಡ್ತಾರೆ, ಸ್ಲಮ್ ಬೋರ್ಡ್ದವ್ರು ಕರೆದು ಮಾತಾಡ್ತಾರೆ. ನಾವು ಇಲ್ಲಿ ಕುಂದ್ರ ಬೇಡ ಒಂದು ವಾರ ಟೈಮ್ ಕೊಡೋಣ, ಇದ್ರೊಳಗೆ ಮಾಡಿಲ್ಲಪ್ಪ ಅಂದ್ರೆ ನಾನೇ ನಿಮ್ಮ ಜೊತೆಯಲ್ಲಿ ಧರ್ಮ ಕೊಡ್ತೀನಿ. ಸರ್, ಈಗ ಮಾನ್ಯ ಸಾಹೇಬ್ರೆ ಹಾಗೂ ಎಲ್ಲ ನಿವಾಸಿಗಳೇ, ಈಗ ನಾವು ಮನವಿ ಕೊಟ್ಟಿದ್ದೀರಿ. ನಿಮ್ಮ ಭಾವನೆನೂ ಕರೆಕ್ಟ್ ಇದೆ, ನೀವು ಹೇಳೋದು ಇದೆ. ಬಟ್ ನಾವು ಅದನ್ನು ಎಲ್ಲ ರೀತಿಯಿಂದಲೂ ಪರಿಶೀಲನೆ ಮಾಡಿಕೊಂಡು ನಿಮ್ಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರಿಗೂ ಸಮಾಧಾನ ಆಗುವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಏನಿದೆ ಅದನ್ನು ಕ್ರಮ ಕೈಗೊಳ್ತೀವಿ. ಸೊ ನೀವು ಶಾಂತಿಯುತವಾಗಿ ನಮಗೆ ಸಹಕಾರ ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಸೊ ಅದೇ ರೀತಿ ಸಹಕಾರ ಕೊಡಿ, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಎಲ್ಲರಿಗೂ ಕಾನೂನುಬದ್ಧವಾಗಿ ಸಹಕಾರವನ್ನು ಮಾಡ್ಕೊಳ್ತೀವಿ. ಈಗ ಅದು ಎಲ್ಲ ಹೇಳಿದ್ದೀವಿ, ನಾವು ಎಲ್ಲ ಮಾಡಿಕೊಂಡು ನಿಮ್ಗೆ ಏನು ಚೌಕಟ್ಟಿನಲ್ಲಿ ಮಾಡ್ಕೋಬೇಕು ಮಾಡ್ತೀವಿ. ಸರಿನಾ? ಹಾಗೇನಿಲ್ಲಮ್ಮ, ಸರ್ ಎಲ್ಲರೂ ಕೂಡಿರಿ, ನಿಮ್ಮ ಅರ್ಜಿ ಅಲ್ಲಿ ಹೋಗ್ಯದಿಗೆ ಸದ್ದ ಅವ್ರು ತೋರಿಸಿ ಎಲ್ಲರೂ ಹೋಗ್ಯದ್ರಿ ಸರ್. ನಾವು ಯಾವುದು ತಲೆ ತಿರುಗಿ ಕಾಗದ ತಂದೇವ್ರಿ ನೋಡಿ ಹೋದ್ರೆ ನಾವು
और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।